ವಿಚಾರಗಳು ಬಂದಾಗ ಅಲ್ಲಿ ರಾಜಕೀಯ ನುಸುಳೇ ತೀರತ್ತೆ. ರಾಮನ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆಯಾ? ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇದೆ. ಆದರೆ ದೇವಸ್ಥಾನದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಯಾವತ್ತೂ ಕೂಡ ಮಾಡಿದೆ. ನೋಡಿ, ಈ ಸೋಮನಾಥ ದೇವಾಲಯವನ್ನು 17 ಬಾರಿ ಅಟ್ಯಾಕ್ ಮಾಡಲಾಗತ್ತೆ. ಮೊಹಮ್ಮದ್ ಗಜ್ನಿ ಅಟ್ಯಾಕ್ ಮಾಡ್ತಾನೆ. ಆ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಔರಂಗಜೇಬ್ ಇವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅದನ್ನು ಅಟ್ಯಾಕ್ ಮಾಡಿದ್ರು. ಈ ನಡುವೆ ನಾವು ಹೋಗೋದಿಲ್ಲ ಅಂತ ಹೇಳಿದಂಥ ಕಾಂಗ್ರೆಸ್ ನಿನ್ನೆ ಮೊನ್ನೆ ಅಷ್ಟೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ರಾಮನನ್ನ ಹಳ್ಳಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದು ನಾವು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿತ್ತು. ಕಾಂಗ್ರೆಸ್ ಆಡಳಿತದಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಟ್ವಿಟರಲ್ಲಿ ಹೇಳ್ಕೊಂಡಿದ್ರು. ಇನ್ನು ರಾಮರಾಜ್ಯದ ಕನಸು ಕಂಡ ಗಾಂಧಿ ಕಾಂಗ್ರೆಸ್ ಅಧಿನಾಯಕರಾಗಿದ್ದರು. ಮಹಾತ್ಮ ಗಾಂಧಿಯವರ ಕೈಯಲ್ಲಿ ಯಾವತ್ತೂ ಕೂಡ ಭಗವದ್ಗೀತೆ ಇರ್ತಾ ಇತ್ತು. ರಾಮನ ಹಾಡನ್ನು ಅವರ ಪ್ರಾರ್ಥನೆಯಲ್ಲಿ ಹಾಡಲಾಗ್ತಾ ಇತ್ತು. ಇನ್ನು ನಾಥರಾಮ್ ಗೋಡ್ಸೆ ಹಾರಿಸಿದ ಗುಂಡಿಗೆ ಗಾಂಧೀಜಿ ಹುತಾತ್ಮರಾದರು. ಗಾಂಧೀಜಿ ಕೊನೆ ಮಾತು ಹೇ ರಾಮ್ ಅನ್ನುವಂಥ ಮಾತನ್ನು ಕೂಡ ತಮ್ಮ ಟ್ವಿಟರ್ನಲ್ಲಿ ಬಳಸಿಕೊಂಡಿದ್ರು. ಆಗ ಬಿಜೆಪಿ ಹುಟ್ಟಿರಲಿಲ್ಲ. ಇನ್ನು 85-86ರಲ್ಲಿ ರಾಮನ ಪೂಜೆಗೆ ಅವಕಾಶ ನೀಡಿದ್ದೇ ರಾಜೀವ್ ಗಾಂಧಿ. ಯಾಕಂದರೆ ಫೈಜಾಬಾದ್ ಕೋರ್ಟ್ ಆದೇಶ ಕೊಟ್ಟಾಗ ಕೇವಲ 40 ನಿಮಿಷಗಳ ಒಳಗಾಗಿ ದೇವಸ್ಥಾನದ ಬೀಗವನ್ನು ತೆಗೆದು ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ರಾಜೀವ್ ಗಾಂಧಿ. ಯಾಕಂದರೆ ಶಾಬಾನು ಪ್ರಕರಣದ ಸಂದರ್ಭದಲ್ಲಿ ಹಿಂದೂಗಳು ಕೋಪಗೊಳ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಕೋರ್ಟ್ ಆದೇಶ ಕೊಟ್ಟು 40 ನಿಮಿಷಗಳಲ್ಲಿ. ಇನ್ನು VHP ರಾಮ ಮಂದಿರ ಶಿಲಾನ್ಯಾಸಕ್ಕೆ ಅವಕಾಶ ನೀಡಿದ್ದು ರಾಜೀವ್ ಗಾಂಧಿ ಮೊದಲ ಹೆಜ್ಜೆ ಇಡದಿದ್ದರೆ ಬಿಜೆಪಿಗೆ ರಾಮ ನೆನಪಾಗ್ತಾ ಇರಲಿಲ್ಲ. ದೂರದರ್ಶನದಲ್ಲಿ ರಾಮಾಯಣದ ಸೀರಿಯಲ್ ಪ್ರಸಾರ ಮಾಡಿದ್ವಿ. ಮನೆಯಲ್ಲಿ ರಾಮನನ್ನು ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದು ಕಾಂಗ್ರೆಸ್ ಮೊದಲಿನಿಂದಲೂ ರಾಮನ ಆದರ್ಶ ಪಾಲಿಸುತ್ತಾ ಬಂದಿದೆ ಅಂತೇಳಿ ಮೊನ್ನೆ ಅಷ್ಟೇ ಟ್ವೀಟ್ ಮಾಡಿತ್ತು. ರಾಮನ ಪರವಾಗಿ ಬ್ಯಾಟಿಂಗ್ ಮಾಡಿತ್ತು. ಇದೀಗ ನಾವು ಹೋಗ್ತಾ ಇಲ್ಲ, ಕಂಪ್ಲೀಟಾಗಿ ಕಾಂಗ್ರೆಸ್ ಒಂದು ದ್ವಂದ್ವದಲ್ಲಿ ಸಿಲುಕೋಗಿದೆ. ನಿಜ ಹೇಳಬೇಕು ಅಂತಂದರೆ ಬಿಜೆಪಿ ಅದನ್ನು ರಾಜಕೀಯಗೊಳಿಸುತ್ತೋ ಮತ್ತೊಂದೋ ಲಾಭ ಅಂತೂ ಪಡ್ಕೊಳ್ಳುತ್ತೆ. ಯಾಕಂದರೆ 100 ಕೋಟಿ ಮನೆಗಳಿಗೆ ಅಕ್ಷತೆಯನ್ನು ಕಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ಸಿಗರು ಅಟ್ಲೀಸ್ಟ್ ತಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದೆಯಾ ಅಂತೇಳಿ ಅವತ್ತು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರಲ್ಲ, ಇವರು ಅಟ್ಲೀಸ್ಟ್ ಹೋಗಿದ್ರು ಕೂಡ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅವತ್ತು ಕೊಟ್ವಿ, ಕಾಂಗ್ರೆಸ್ನ ಗ್ಯಾರಂಟಿ ತಲುಪ್ತಾ ಇದೆಯಾ, ಆ ಥರ ಒಂದು ಕಾರ್ಯಕ್ರಮವಾದರೂ ಮಾಡ್ಬೋದಾಗಿತ್ತು. ಈಗ 100 ಕೋಟಿ ಮನೆಗಳಿಗೆ ಅಕ್ಷತೆಯನ್ನು ಕಳಿಸ್ತಾ ಇದ್ದಾರೆ. ಅದರ ಲಾಭ ಬಿಜೆಪಿಗೆ ಆಗದೇ ಇರುತ್ತಾ? ಕಾಂಗ್ರೆಸ್ ಗೊಂದಲದಲ್ಲಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ಗೆ. ಇನ್ನು ಹೈಕಮಾಂಡ್ ನಿರ್ಧಾರದ ಬಗ್ಗೆ DCM DKC ರಿಯಾಕ್ಟ್ ಮಾಡಿದ್ದಾರೆ. ಗಮನಿಸಿ. On the Ram Mandir issue, sir. I don't want to comment. High-command will answer to all those things. On the Ram Mandir issue, sir. I don't want to comment. High-command will answer to all those things. On the Ram Mandir issue, sir. I don't want to comment. High-command will answer to all those things. On the Ram Mandir issue, sir. I don't want to comment. High-command will answer to all those things. On the Ram Mandir issue, sir. I don't want to comment. High-command will answer to all those things. On the Ram Mandir issue, sir. I don't want to comment. High-command will answer to all those things.